ವೀಕ್ಷಕರ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇದೀಗ ಬಂದ ಮಾಹಿತಿ ನೋಡ್ತಾ ಇದ್ರೆ ನಿಜಕ್ಕೂ ಪ್ರದೀಪ್ ಈಶ್ವರ್ ಭಯಪಟ್ಟಿದ್ದಾರೆ, ಎದ್ರಿದ್ದಾರೆ, ಕಣ್ಣೀರನ್ನು ಹಾಕಿದ್ದಾರೆ. ಇವತ್ತಿನ ಒಂದು ಸನ್ನಿವೇಶ ವಿಡಿಯೋ ನೋಡಿದರೆ ಸಖತ್ ಎಮೋಷ್ನಲ್ ಆಗಿರುವಂತಹ ವಿಚಾರ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಪ್ರದೀಪ್ ಈಶ್ವರ್ಗೆ ಕರೆ ಮಾಡಿ ಏನು ಮಾತನಾಡಿದರು, ಸಿದ್ದರಾಮಯ್ಯ ಬಳಿ ಹೋಗಿ ಪ್ರದೀಪ್ ಈಶ್ವರ್ ಏನು ಹೇಳಿದರು, ಸೊ ಇವೆಲ್ಲದರ ಕ್ಲಾರಿಟಿಯ ವಿಡಿಯೋವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ರಾಜಕೀಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದಂತಹ ಚಿಕ್ಕಬಳ್ಳಾಪುರದಲ್ಲಿ ಒಂದು ಜನರ ವರ್ತನೆ, BJP JDS ಗಲಾಟೆ ಚಪ್ಪಲಿ ಎಸೆತ ಬಂದಿರುವಂಥದ್ದು. ಚಪ್ಪಲಿ ಎಸೆತ ವೇಳೆ ಪ್ರದೀಪ್ ಈಶ್ವರ್ ಗರಂ ಆಗಿ ತೊಡೆ ತೊಟ್ಟಿ ಮೀಸೆ ಎಲ್ಲ ತಿರುಗಿ ಇವೆಲ್ಲವನ್ನು ಕೂಡ ಮಾಡಿದರು. ಆದರೆ ಆಕ್ರೋಶ ಭರಿತ ಮಾತುಗಳನ್ನು HD ಕುಮಾರಸ್ವಾಮಿ ಮೇಲೆ ತಿರುಗಿದ್ರು. ಆದರೆ ಕುಮಾರಸ್ವಾಮಿ ಅವರೇ ಮಾಡಿಸಿದ್ದು ಅಂತ ಕೂಡ ಆರೋಪವನ್ನು ಮಾಡಿದರು, ಸವಾಲನ್ನು ಹಾಕಿದರು. ತಾಕತ್ತಿದ್ರೆ ಬನ್ನಿ, ಹಾಗೆ ಹೀಗೆ ಅಂತಲ್ಲ. ವೀಕ್ಷಕರು, ಇವೆಲ್ಲನ ನೋಡ್ತಾ ಇದ್ರೆ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಪ್ರಭಾವಿ ನಾಯಕರುಗಳನ್ನು ಪ್ರದೀಪ್ ಈಶ್ವರ್ ಎದುರಾಕೊಂತಾ ಇದ್ದಾರೆ. ಸದ್ಯಕ್ಕೆ ಈಗ HD ಕುಮಾರಸ್ವಾಮಿ ಅವ್ರನ್ನ ಮೊದಲಿಗೆ ಬಂದಂತಹ ಮೊದಲ ಶಾಸಕ ಆಗಿರುವಂಥ ಪ್ರದೀಪ್ ಈಶ್ವರ್ ಪ್ರಭಾವಿ ನಾಯಕ HD ಕುಮಾರಸ್ವಾಮಿ ಅವ್ರನ್ನ ಹೆದರಾಕೊಂಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ಇವತ್ತು ಬೇಸರವನ್ನು ಹೊರಹಾಕಿದ್ದಾರೆ ಪ್ರದೀಪ್ ಈಶ್ವರ್. ಏನು ನಡೀತಾ ಇದೆ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂಥ ಈ ವಿಚಾರ ಅಂತ ಅನ್ನೋದಾದರೆ, ಈ ಘಟನೆ ನಡೆದ ಬಳಿಕ DK ಶಿವಕುಮಾರ್ ಪ್ರದೀಪ್ ಈಶ್ವರಿಗೆ ಕರೆ ಮಾಡಿ HD ಕುಮಾರಸ್ವಾಮಿ ಅವರು ಪ್ರಭಾವಿ ನಾಯಕರು, ಅವ್ರನ್ನ ಯಾಕೆ ಎದುರಾಕೊಂಡೆ ನೀನು, ಹಾಗೆ ಹೀಗೆ ಅಂತೆಲ್ಲ ಸರಿಯಾಗಿ ಬೈದಿದ್ದಾರೆ. ಏನು ಎದುರಕ್ಕೆ ಹೋಗ್ಬೇಡ, ನಾನು ನಿನ್ನ ಸಪೋರ್ಟ್ಗೆ ಇರ್ತೀನಿ ಅಂತ ಹೇಳಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ವಿಚಾರಕ್ಕೆ ಗಮನಿಸ್ಕೊಳ್ಬೋದು, ಪ್ರದೀಪ್ ಈಶ್ವರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ DK ಶಿವಕುಮಾರ್. ಯಾಕೆ ಅವರ ಮೇಲೆ ಈ ರೀತಿಯಾಗಿ ಮಾತನಾಡ್ತೀಯ, ಅದು ಸರಿಯಲ್ಲ, ಹಾಗೆ ಹೀಗೆ ಅಂತೇಳಿ. ಇನ್ನಾಯಿತ ಸಿದ್ದರಾಮಯ್ಯ ಅವರ ಮನೆಗೆ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಿದ್ದ ಬಳಿಕ ಕೆಲವೊಂದಿಷ್ಟು ವಿಚಾರವನ್ನು ಕೂಡ ಹೇಳಿದ್ದಾರೆ, ಕಣ್ಣೀರನ್ನು ಹಾಕಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಸಿದ್ದರಾಮಯ್ಯ ಬಳಿ ನನ್ನ ತಾಯಿಯ ಬಗ್ಗೆ ಮಾತನಾಡಿದ್ದಾರೆ, ಹಾಗೆ ಹೀಗೆ ಚಪ್ಪಲೇಸಿದ್ದಾರೆ ಅಂತೇಳಿ ಕಣ್ಣೀರನ್ನು ಹಾಕಿದ್ದಾರೆ. ಇದಕ್ಕೆ ಧೈರ್ಯವಾಗಿ ಇರು, ನಾನು ಇರ್ತೀನಿ, ಇವೆಲ್ಲವೂ ಕೊಡ್ತಾರಲ್ಲ, ಕೆಡಿಸ್ಕೋಬೇಡ ಅಂತೇಳಿ. ಆದರೆ ಕೆಲವೊಂದಿಷ್ಟು ಚಿಕ್ಕಬಳ್ಳಾಪುರದ ಕ್ಷೇತ್ರದ ಜನ ಇವತ್ತು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಮೇಲೆ FIR ದಾಖಲೆಯನ್ನು ಮಾಡಬೇಕು, ಅರೆಸ್ಟ್ ಮಾಡಬೇಕು ಆ ವ್ಯಕ್ತಿಯನ್ನು ಅಂತೇಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಪ್ರದೀಪ್ ಈಶ್ವರ್ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಕೂಡ ಬರ್ತಾ ಇದ್ದಾವೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಿರುವಂಥ. ಆದರೆ ಪ್ರದೀಪ್ ಈಶ್ವರ್ ಮೇಲ್ನೋಟದ ಮಾತುಗಳು ಸರಿ ಇಲ್ಲ ಅಂತೇಳಿ ಹಿರಿಯ ಪ್ರಭಾವಿ BJP ಹಾಗೂ JDSನ ನಾಯಕರು ಕೂಡ ಪ್ರದೀಪ್ ಈಶ್ವರ್ಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. DK ಶಿವಕುಮಾರ್ ಪ್ರಭಾವಿ ನಾಯಕರನ್ನು ಎದುರಾಕೊಂಡಿಯಲ್ಲ, ನಿನಗೆ ಸರಿ ಇಲ್ಲ, ಹಾಗೆ ಹೇಗೆ ಅಂತೆಲ್ಲ ಬೈದು ನೀನು ಯಾವುದಕ್ಕೂ ಹೆದರಬೇಡ, ನಾನು ಇರ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರ, ಪ್ರದೀಪ್ ಈಶ್ವರ್ ಪ್ರತಿದಿನ HD ಕುಮಾರಸ್ವಾಮಿ ಅವರಿಗೆ ಸವಾಲನ್ನು ಕೂಡ ಹಾಕ್ತಾ ಇದ್ರು. ಈ ವಿಚಾರ ಬರ್ತಿದ್ದಂಥದ್ದು ಬಿಡದಿಯ ಟೌನ್ಶಿಪ್ ವಿಚಾರಣೆ ವೇಳೆ ಯಾವಾಗ ಎಂಟ್ರಿ ಆದರೂ HD ಕುಮಾರಸ್ವಾಮಿ ಆ ಒಂದು ಎಂಟ್ರಿ ಆದ ಬೆನ್ನಲ್ಲೇ ಈ ಥರ ಮಾತುಗಳನ್ನು ಮಾಡಿದ್ರು. ಆದರೆ ಈ ಮಾತುಗಳನ್ನು ಹಾಡಲಿಕ್ಕೆ DK ಶಿವಕುಮಾರ್ ಸಪೋರ್ಟನ್ನು ಮಾಡಿದ್ರ ಅನ್ನೊಂದು ಜನ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಆದರೆ ಪ್ರದೀಪ್ ಈಶ್ವರ್ ಏನೇ ಮಾಡಿದ್ರು HD ಕುಮಾರಸ್ವಾಮಿ ಅವ್ರನ್ನ ಹೆದರಾಕೊಂಡ್ರೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತೇಳಿ ಪ್ರಭಾವಿ ನಾಯಕರುಗಳ ಕಡೆ ಮಾತನಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಪ್ರದೀಪ್ ಈಶ್ವರ್ ಸವಾಲು ಎಸೆದಿದ್ದಾರೆ. ಇವೆಲ್ಲ ಸವಾಲು ಕೂಡ ಸ್ವೀಕಾರ ಆಗುತ್ತೆ. ಇನ್ನು ಅಲ್ಲಿದ್ದಂಥ ಸುಧಾಕರ್ ಅವರು ಹೇಳ್ತಾರೆ, HD ಕುಮಾರಸ್ವಾಮಿ ಅವ್ರನ್ನ ಹೆದರಾಕೊಂಡ್ರೆ ಪ್ರದೀಪ್ ಈಶ್ವರ್ ಈ ಕ್ಷೇತ್ರದಲ್ಲಿ ಇನ್ನು 50 ವರ್ಷ ಆದರೂ ಕೂಡ ಗೆಲ್ಲೋದಿಲ್ಲ ಅನ್ನೋದನ್ನು. ಸದ್ಯ ಈಗ ಮೀಸೆ ಅವರೊಬ್ಬರಿಗೆ ಇಲ್ಲ, ಕೂದು ಎಲ್ಲರಿಗೂ ಹೆದರುತ್ತೆ ಅಂಥದ್ದನ್ನು ಟೀಕೆ ಮಾಡಿದ್ದಾರೆ ಸುಧಾಕರ್ ಅವರು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಖಡಕ್ಕಾಗಿ ಡೈಲಾಗ್ಗಳೆಲ್ಲ ಮೂಲಕ ಸುಳಿಮಾಳೆಗಳನ್ನು ಒಡೆಯೋದು ಅಂದರೆ ಅದು ಪ್ರದೀಪ್ ಈಶ್ವರ್. ಆದರೆ ಪ್ರದೀಪ್ ಈಶ್ವರ್ ಜನಸೇವೆಯಲ್ಲಿ ಭಾಳ ಸಖತ್ತಾಗಿ ಮಾಡ್ತಾರೆ. ಆದರೆ ಈ ರೀತಿಯ ಚಾಲೆಂಜ್ ಸವಾಲ್ ಹಾಕೋದು ಪ್ರದೀಪ್ ಈಶ್ವರ್ಗೆ ಬೇಡವಾದ ವಿಚಾರ ಅನ್ನೋದು ಇಲ್ಲಿ ಪ್ರಭಾವಿ ನಾಯಕರು ಮಾತನಾಡ್ತಾರೆ. ಪ್ರದೀಪ್ ಈಶ್ವರ್ ಈ ರೀತಿಯ ಸವಾಲು ಎಸೆದು ಅಲ್ಲಿ ಸಿದ್ದರಾಮಯ್ಯ ಬಳಿ ಹೋಗಿ ಕಣ್ಣೀರು ಹಾಕೋದು ಎಂಥ ಒಂದು ಗಂಡಸ್ತನ ಅಂತ ಕೂಡ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಸದ್ಯ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಯಾವ ಒಂದು ವಿಚಾರ ಆದರೂ ಕೂಡ ನಾವು ಬೆನ್ನ ಹೇರ್ತೀವಿ, ಯಾವುದಕ್ಕೂ ಹೆದರ್ಕೊಳ್ಬೇಡ, ಆಗೋಯ್ತೆ, ಆಗಿರೋದನ್ನೆಲ್ಲ ಈ ರೀತಿಯಾಗಿ ಎದುರುಕೊಂಡ್ರೆ ಹೇಗೆ ಅಂತ ಹೇಳಿ ಎಲ್ಲರೂ ಕೂಡ ಬೆನ್ನ ಹಿಂದೆ ಬರ್ತಾ ಇದ್ದಾರೆ. DK ಶಿವಕುಮಾರ್ ಮತ್ತು ಪ್ರಭಾವಿಯ ನಾಯಕರೆಲ್ಲರೂ ಕೂಡ ಪ್ರದೀಪ್ ಈಶ್ವರ್ ಮೇಲೆ ಸಪೋರ್ಟ್ ಬರ್ತಾ ಇದ್ದಾರೆ. ಯಾವ ವಿಚಾರ ಅನ್ನೋದಾದರೆ, ಚಪ್ಪಲ್ ಎಸೆರುವುದು
ಒಂದು ಹೀನಾಯ ಒಂದು ಅವಮಾನ ಅಂತಲೇ ಹೇಳ್ಬೋದು. ಈ ರೀತಿಯ ಕೃತ್ಯ ಮಾಡುವುದು ಈ ಶ್ರೀಮತಿ ಸವಾಲೆಸೆಯುವುದಂಥದ್ದು ಚಾಲೆಂಜ್ ಆಗೋದು ಎಲ್ಲವೂ ಕೂಡ ಅದು ಕಾಮನ್. ಆದರೆ ಚಪ್ಪಲಿ ಎಸೆಯುವಂಥದ್ದು ಹೀನಾಯ ಕೃತ್ಯ, ಒಬ್ಬ ವ್ಯಕ್ತಿಗೆ ಅವಮಾನ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರತಿಪಕ್ಷದ ನಾಯಕರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಸದ್ಯ ಪ್ರದೀಪ್ ಈಶ್ವರ್ ಇವತ್ತು ಕಣ್ಣೀರನ್ನು ಹಾಕಿದ್ದಾರೆ. ಸಿದ್ದರಾಮಯ್ಯ ಬಳಿ ಹೋಗಿ DKಶಿ ಫೋನ್ ಮಾಡಿ ಈ ರೀತಿಯಾಗಿ ಬೈದು ಎದುರುಬೇಡಿ ನಾವಿರ್ತೀವಿ ಅಂತೇಳಿ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು DK ಶಿವಕುಮಾರ್ ಮೇಲೆ ಇಟ್ಟಂತಹ ಗೌರವ ಇವತ್ತು ಜನ ಎಲ್ಲರೂ ಕೂಡ ಬಿಡದಿ ಟೌನ್ಶಿಪ್ ಮೇಲೆ ಕಳ್ಕೊಳ್ತಾ ಇದ್ದಾರೆ. DK ಶಿವಕುಮಾರ್ಗೆ ಇಲ್ಲ ಸಲ್ಲದ ಆ ಬೈಗಳಗಳು ರೈತರು ಮಾಡ್ತಾ ಇರುವುದು. ಆದರೆ ಪ್ರದೀಪ್ ಈಶ್ವರ್ ಇದರ ನಡುವೆ ಈ ರೀತಿಯ ಅವಮಾನವನ್ನು ಮಾಡಿಕೊಂಡಿದ್ದಾರೆ. ಅಲ್ಲದೆ ಅವಮಾನವನ್ನು ಮಾಡ್ತಾನೇ ಇದ್ದಾರೆ. HD ಕುಮಾರಸ್ವಾಮಿ ಅವರಿಗೆ ಬೇರೆ ಬೇರೆ ರೀತಿಯ ಪದಗಳ ಉಪಯೋಗಿಸೋದು, ಬೇರೆ ಬೇರೆ ರೀತಿಯ ಸವಾಲುಗಳನ್ನು ಎಸೆದು ಈ ಸವಾಲನ್ನು ಸ್ವೀಕರಿಸಲಿಕ್ಕೆ ಪ್ರದೀಪ್ ಈಶ್ವರ್ ಸಿದ್ಧರಿದ್ದಾರಾ ಅಂತೇಳಿ ಪ್ರತಿಪಕ್ಷದ ನಾಯಕರುಗಳು ಕೂಡ ಅಲ್ಲದೆ ವಿರೋಧ ಪಕ್ಷದ ನಾಯಕರು ಕೂಡ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ಗೆ ಈ ರೀತಿ ಬೇಕಾಗಿತ್ತ? HD ಕುಮಾರಸ್ವಾಮಿ ಅವರು ಪ್ರಭಾವಿ ಶಾಸಕರು, ಕೇಂದ್ರದ ಮಂತ್ರಿಗಳು, ಹಾಗೆಯೇ ಮಾಜಿ ಮುಖ್ಯಮಂತ್ರಿಗಳು ಕೂಡ ಅನುಭವಿ ಇರುವಂಥ ಈ ಒಂದು ಒಬ್ಬ ರಾಜಕಾರಣಿಯನ್ನು ಎದುರಾಕೊಂಡ್ರೆ ಪ್ರದೀಪ್ ಈಶ್ವರ್ಗೆ ಉಳಿಗಾಲ ಇಲ್ಲ ಅಂತೇಳಿ ಮಾತನಾಡಿಕೊಂಡಿದ್ದಾರೆ. ಸದ್ಯ ಪ್ರದೀಪ್ ಈಶ್ವರ್ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಏನು ಆಗಬಹುದು ಅನ್ನೋದು ಕುತೂಹಲ ಕೆರಳಿಸಿರುವಂಥದ್ದು. ಸದ್ಯಕ್ಕೆ DK ಶಿವಕುಮಾರ್, ಸಿದ್ದರಾಮಯ್ಯ ಅವರು ಪ್ರದೀಪ್ ಈಶ್ವರ್ಗೆ ಸಮಾಧಾನ ಪಡಿಸಿ, ಪ್ರದೀಪ್ ಈಶ್ವರ್ಗೆ ಈಗ ನೀನು ಏನು ಮಾತನಾಡಬೇಡ, ಸದ್ಯಕ್ಕೆ ಸುಮ್ಮನಿರು, ಇವೆಲ್ಲವೂ ಕೂಡ ಆದ ಮೇಲೆ ನೋಡೋಣ ಏನು ಆಗುತ್ತೆ ಬೆಳವಣಿಗೆ ಅನ್ನೋದನ್ನು ಸಮಾಧಾನ ಪಡಿಸಿದ್ದಾರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ. ನೋಡೋಣ ಏನಾಗುತ್ತೆ ರಾಜಕೀಯ ಬೆಳವಣಿಗೆ. ಸೊ ಇವೆಲ್ಲವೂ ಕೂಡ ಮಾತನಾಡಿದರೂ ಕೂಡ ರಾಜ್ಯದ ಪ್ರಭಾವಿ ನಾಯಕರು, ಕೇಂದ್ರದ ಮಂತ್ರಿಗಳು HD ಕುಮಾರಸ್ವಾಮಿ ಅವರು ಜಾಸ್ತಿ ಏನು ಕೂಡ ಮಾತನಾಡ್ತಾ ಇಲ್ಲ. ರಿಯಾಕ್ಟ್ ಮಾಡ್ತಾ ಇದೆ. ಆದರೆ ಪ್ರದೀಪ್ ಈಶ್ವರ್ ಥರ ಯಾರು ಕೂಡ ಮಾಡ್ತಾ ಇರ್ತಾರೆ. ವಿ ಶಿವಮಣ್ಣ ಅವರು ಕೂಡ ಈತನಿಗೆ ಕ್ಲಾಸ್ ಅಂತ ತೆಗೆದ್ರೆ ಏನ್ರಿ ಮಾತನಾಡ್ತಾನೆ ಅವನು, ಹಾಗೆ ಹೇಗೆ ಅಂತೆಲ್ಲ ಮಾತನಾಡಿದ್ದ. ಸೊ ಒಬ್ಬ ಹಿರಿಯ ನಾಯಕರಿಗೆ ಗೌರವ ಕೊಡೋದು ಯಾವ ಪಕ್ಷ ಆದರೂ ಕೂಡ ಅದು ಸರಿ. ಹಾಗಾಗಿ ಈ ರೀತಿಯಾಗಿ ಮಾತನಾಡುವುದು ಸರಿಯಿಲ್ಲ ಅಂತೇಳಿ ಪ್ರಭಾವಿಗಳು ಮಾತನಾಡ್ತಾ ಇದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ರಾಜಕೀಯದ ಸಂಚಲನ ಯಾವ ರೀತಿ ಒಂದು ಬೆಳವಣಿಗೆ ಆಗುತ್ತೆ, ಏನು ಸಂದೇಶ ಹೋಗುತ್ತೆ ಅನ್ನೋದನ್ನು. ಸೊ ಪ್ರದೀಪ್ ಈಶ್ವರ್ ಸದ್ಯಕ್ಕೆ ಕಣ್ಣೀರನ್ನು ಇಟ್ಟು ಹೋಗಿದ್ದಾರೆ, ಸಪೋರ್ಟ್ಗೂ ಕೂಡ ಬಂದಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ HD ಕುಮಾರಸ್ವಾಮಿ ಅವರು ಏನು ಮಾಡ್ತಾರೆ, ಈ ಸವಾಲನ್ನ ಸ್ವೀಕರಿಸ್ತಾರೆ. ಪ್ರದೀಪ್ ಈಶ್ವರ್ಗೆ ಕಟ್ಟಿಟ್ಟ ಬುದ್ಧಿನ ಏನೋ ಚಿಕ್ಕಬಳ್ಳಾಪುರದ ಸ್ಟೇಷನ್ನು ರೈತರೆಲ್ಲರೂ ಕೂಡ ಕೆಲವೊಂದಿಷ್ಟು ಕಾರ್ಯಕರ್ತರೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ಪ್ರದೀಪ್ ಈಶ್ವರ್ನ ಅರೆಸ್ಟ್ ಮಾಡಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಏನು ಆಗುತ್ತೆ ಬೆಳವಣಿಗೆ ಪ್ರದೀಪ್ ಈಶ್ವರ್ ಮೇಲೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇರಿ ಮುಗಿಸ್ಕೊಳ್ಳಿ. ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.